ಸರ್ ರಾತ್ರಿ ಏನಾಯ್ತು? ರಾತ್ರಿ ಒಂದು ಸುಮಾರು 11:30 ಕಸದ ಲಾರಿ ಬೇರೆ ಕಡೆಯಿಂದ ಕಸ ತುಂಬ್ಕೊಂಡ್ಬಂದು ನಮ್ಮ ಮೈಲ್ಸಂದ್ರದಲ್ಲಿ ಹಾಕ್ತಾ ಇದ್ದಾರೆ. ಆ ಕಸದ ಲಾರಿ ಕುಡಿದು ಬಿಟ್ಟು ಬಂದು CC ಕ್ಯಾಮ್ರಾ, ಅಲ್ಲಿ ರೋಡಲ್ಲಿ CC ಕ್ಯಾಮ್ರಾ ಎಲ್ಲ ಡ್ಯಾಮೇಜ್ ಆಗಿ 3 ಕಂಬಗಳು ಹೊಡ್ಕೊಂಡ್ಬಂದು ನಮ್ಮ ಬಿಲ್ಡಿಂಗ್ಗೆ ಗುದ್ದಿ ಅದ್ರ ಮುಂದೆ ಇದ್ದವರು ಇಬ್ಬರಿಗೆ ಏಟ್ ಆಗಿದೆ. ಗಾಡಿ ಎಲ್ಲ ಇತ್ತು. ಕಂಪ್ಲೇಂಟು ಕೊಟ್ಟಿದ್ದೀವಿ, ಸ್ಟೇಷನಲ್ಲಿ ಕಂಪ್ಲೇಂಟು ಕೊಟ್ಟಿದ್ದೀವಿ ಸರ್. ಕಾಲಿಗೆ ಏಟಾಗಿದೆ, ತುಂಬ ಏಟಾಗಿದೆ ಸರ್. ಪ್ರಾಣ ಏನಾಗಿಲ್ಲ, ಕಾಲಿಗೆ ತುಂಬ ಬ್ಲಡ್ ಬಂದು 11:40 ಸರ್. ಕಸದ ಲಾರಿ ಯಾರೋ ಬೇಗೂರವ್ರದಂತೆ, ಮೈಕಲ್ ಅಂತ ಓನರ್ ಇಲ್ಲಿ ಕೇಳಿದಾಗ ಹೇಳಿದ್ರು. ನಂಬರು ತೊಗೊಂಡಿದ್ದೀವಿ, ಗಾಡಿ ಮೇಲೆ ಕಂಪ್ಲೇಂಟು ಕೊಟ್ಟಿದ್ದೀವಿ. ತುಂಬ ಕಸ ತಂದು ಹಾಕ್ಬೇಕಾದ್ರೆ ಹಿಂಗಾಗಿದೆ ಸರ್. ಕಸ ಇಲ್ಲಿ ಬೋಡ್ಗುಡ್ ಬಂಡೆ ಅಂತ ಗೌರ್ಮೆಂಟ್ ಜಾಗ ಇದೆ, ಇವು ಎಲ್ಲೆಲ್ಲಿಂದ ಬರೋ ಕಸ ಎಲ್ಲ ತಗೊಂಬಂದು ಹಾಕ್ತಾ ಇದ್ದಾರೆ ಸರ್. ಪರ್ಮಿಷನ್ ಯಾವುದು ಪರ್ಮಿಷನ್ ಇಲ್ಲ ಸರ್. ಆಂಟೋನಿ ಲಾರಿ ಓನರ್ ಅಂತೆ. ಲಾರಿ ಓನರು ಅಂದ್ರು ಅಲ್ಲ, ಮೈಕಲ್ ಹೆಸರಿದಂತೆ ಅವ್ರ ಅಣ್ಣ ಆಂಟೋನಿ ಅಂತ ಹೇಳಿದ್ರು. ಅದು ಯಾರ್ದು ಅಂತ ನಮ್ಮ ಡಾಕ್ಯುಮೆಂಟ್ ನೋಡೋರ್ಗು ಕಂಪ್ಲೇಂಟ್ FIRಗೂ ನಮ್ಗೆ ಗೊತ್ತಿರಲ್ಲ ಅಂತೆ ಅಂತ ಹೇಳಿದಕ್ಕೆ ನಾವು ಅವ್ರ ಹೆಸರು ಹೇಳಿದ್ವಿ. ಸರ್ಕಾರಿ ಜಾಗದಲ್ಲಿ ಯಾರು ಹಾಕೊಳ್ತಿರೋ? ಸರ್ಕಾರಿ ಜಾಗದಲ್ಲಿ ಎಲ್ಲೆಲ್ಲಿ ಸಿಟಿಯಲ್ಲಿ ಎಲ್ಲೆಲ್ಲಿ ಕಾರ್ಪೊರೇಷನ್ಗೆ ಕಸ ತುಂಬ್ತಾರೋ ಆ ಕಸನೆಲ್ಲ ತಂದು ಮೈಲ್ಸಂದ್ರದಲ್ಲಿ ಹಾಕ್ತಾರೆ. ಯಾರು ಹಾಕ್ತಾರೆ, ಯಾರು ತಗೊಂಬರ್ತಾರೆ ಅಂತಲ್ಲ, ಯಾರು ಊರಲ್ಲಿ ಅಡ್ಡ ಆಗ್ತಾ ಇಲ್ಲ, ಯಾರು ತೊಂದರೆ ಮಾಡ್ತಾ ಇಲ್ಲ, ತಂದು ಸುರಿತಾವ್ರೆ ಸರ್. ಪೊಲೀಸ್ ಎಲ್ಲ ಕಂಪ್ಲೇಂಟ್ ಆಗಿ ನಾವು ಹೋರಾಟಗಳೆಲ್ಲ ಮಾಡಾದ್ಮೇಲೂ ಏನು ಪ್ರಯೋಜನ ಇಲ್ಲದ್ರೆ ಇವಾಗಲೂ ತಂದು ಹಾಕ್ತಾ ಇದ್ದಾರೆ. ನೀವು ಕಣ್ಣು ಮುಂದೆನೆ ಕಾಣಿಸ್ತಾ ಇದೆ, ಅಲ್ಲಿ ಹಾಕೋದು ಎಲ್ಲ ಗೊತ್ತಾಗ್ತಾ ಇದೆ. ಬೆಂಗಳೂರಲ್ಲ ಕಸ ಲಾರಿಗಳೆಲ್ಲ ತಂದು ಸರ್, ಬೋರ್ಗಳಲ್ಲಿ ನೀರು ಕೆಟ್ಟೋಗಿದೆ, ಸೊಳ್ಳೆ ಪ್ರಾಬ್ಲಮ್ ನೋಡಿ, ನಿಂತ್ಕೊಂತಾ ಇದ್ದೀರಾ, ವಾಸನೆನೂ ಪ್ರಾಬ್ಲಮ್, ಆರೋಗ್ಯನೂ ಕೆಡ್ತಾ ಇದೆ ಸರ್. ತುಂಬಾ ಪ್ರಾಬ್ಲಮ್ಸ್ ಇದೆ ಸರ್. ನೋಡಿ ಇವಾಗ ನಿಂತ್ಕೊಂಡಿದ್ರು ಸೊಳ್ಳೆ ಕಚ್ತಾ ಇದೆ ಸರ್, ಅಷ್ಟು ಸೊಳ್ಳೆಗಳು ಬರ್ತವೆ ಸರ್, ವಾಸನೆ ಸರ್. ಆಮೇಲೆ ನೋಡಿ ಸರ್, ಇಲ್ಲಿ ನೋಡಿ ಪೇಪರ್ಗಳು ನೋಡಿ ಸರ್. ಪಂಚಾಯಿತಿಯಲ್ಲಿ ನಾವು ಇದು ತೋಗೂರು ಪಂಚಾಯತಿಯಲ್ಲಿ ಕಂಪ್ಲೇಂಟು ಮಾಡಿದ್ದೀವಿ. ಎಲ್ಲ ಸ್ಥಳೀಯ ಶಾಸ್ತ್ರಗಳೇ ಇದೆ, ಯಾರು ಏನು ಕ್ರಮ ತಗೊಂಡಿಲ್ಲ. ಇವತ್ತವರೆಗೂ ಅದು ನಿಂತೇ ಇಲ್ಲ ಸರ್. 10 ವರ್ಷದಿಂದ ನಡೀತಾ ಇದೆ ಸರ್. ಪ್ರಕಾಶ್ ರೆಡ್ಡಿ ನಮ್ಗೆ ಯಾರೋ ಒಂದು ಗೊತ್ತಿಲ್ಲ, ಮೈಲ್ಸಂದ್ರದವರು ಪ್ರಕಾಶ್ ರೆಡ್ಡಿ. ಅವ್ರು ಹಾಕ್ಸ್ತಾ ಇದಾರೆ, ಯಾರು ಹಾಕ್ಸ್ತಾ ಇದಾರೆ ನಮಗೆ ಗೊತ್ತಿಲ್ಲ, ಸರಿಯಾಗಿ ಮಾಹಿತಿ ಇಲ್ಲ. ಆದರೆ ತುಂಬಾ ಲಾರಿ ಡೈಲಿ ರಾತ್ರಿ ಒಂದು 8 ಗಂಟೆಯಿಂದ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಬೆಳಿಗ್ಗೆ 4 ಗಂಟೆವರೆಗೂ ಲಾರಿಗಳು ಬರ್ತವೆ. 100 ರಿಂದ 150 ಲಾರಿ ಸರ್. ಬಿಲ್ಡಿಂಗ್ ಡೆಮಾಲಿಷನ್, ಇದು ಪೇಪರು, ಹಾಸ್ಪಿಟ್ಲ್ ವೇಸ್ಟೇಜು ಎಲ್ಲ ತಂದು ಸುರಿತಾ ಇದ್ದಾರೆ ಸರ್. ಗೊತ್ತೇ ಇಲ್ಲ ಸರ್, ಲೋಡಲ್ಲಿ ತಂದು ಹಾಕ್ತಾರೆ. ಅದನ್ನ ಬೇರೆ ಕಡೆ ಇದು ಮಾಡಬೇಕು ಅಂದ್ರೆ ತುಂಬಾ ಖರ್ಚಾಗ್ತೈತೆ. ಈ ಇದ್ರಲ್ಲಿ ಹಾಕೊಂಡು ಅದ್ರ ಮೇಲೆ ಮಣ್ಣು ಹಾಕೊಂಡು ತಂದು ಇದ್ರಲ್ಲಿ ಹಾಕಿದ ತಕ್ಷಣ 1 ಲೋಡ್ ಮಣ್ಣು ತಂದು ಮಟ್ಟ ಮಾಡ್ತಾರೆ ಪಕ್ಕಾ ಸರ್. ಇನ್ನೆಲ್ಲೋ ಹಾಕೋ ಕಸನ ಊರಲ್ಲಿ ತಂದು ಹಾಕ್ತಾ ಇದ್ರೆ ಲಾಭ ಮಾಡೋಕೆ ಅಲ್ವಾ ಸರ್. ಬೇರೆ ಕಡೆ ಆದ್ರೆ ಅದನ್ನ ವಿಲೇವಾರಿ ಮಾಡೋದಕ್ಕೆ, ಸುಡೋದಕ್ಕೂ ತುಂಬಾ ಖರ್ಚಾಗ್ತೈತೆ. ಇಲ್ಲಿ ತಂದು ಹಳ್ಳದಲ್ಲಿ ಹಾಕಿ ಮಣ್ಣು ಮುಚ್ಚಿದ್ರೆ ಕಮ್ಮಿನೇ ಅಲ್ವಾ ಸರ್.